ಯಾಕೆಂದ್ರೆ ಈಕೆನ ಕಿಡ್ನಾಪ್ ಮಾಡಿಸಿರೋ ಚಂಚಲ ಸತ್ತೋಗಿದ್ದಾಳೆ. ಚಂಚಲ ಬದುಕಿದಾಳೆ ಯೋರ್ ಆನರ್. ನಿನ್ ಗುಟ್ಟು ರಟ್ಟಾಯ್ತು ಚಂಚಲ. ನೀನ್ ಬದುಕಿರೋ ವಿಷಯ ಗೊತ್ತಾಗಿದೆ. ಹೇಗ್ ಕಂಡಿಡಿದ್ಲು? ಈಕೆ ಮೊದ್ಲಿಂದಾನು ಚಂಚಲ ಬದುಕಿದಾಳೆ ಅಂದಿದ್ದಕ್ಕೆ ಅನುಮಾನ ಬಂದು ಇನ್ವೆಸ್ಟಿಗೇಟ್ ಮಾಡಿದ್ವಿ. ಅವತ್ತು ಆಕ್ಸಿಡೆಂಟಲ್ಲಿ 2 ಡೆಡ್ ಬಾಡಿ ಸಿಕ್ತು. ಹಾಗೆ ಹಾಸ್ಪಿಟಲ್ ಕೇಳಿದಾಗ ಒಬ್ಬ ಮಿನಿಸ್ಟರ್ ಸತ್ತಿದ್ದಾರೆ ಅಂತ ಮಾತ್ರ ಹೇಳಿದ್ರು. ಅಲ್ಲಿ ಡಾಕ್ಟರ್ಸ್ನ ಎನ್ಕ್ವೈರಿ ಮಾಡಿದಾಗ ಅವತ್ತು ಚಂಚಲನ್ಗೆ ಆರ್ಗನ್ ರೀಪ್ಲೇಸ್ಮೆಂಟ್ ಮಾಡಿ ಬದುಕಿಸಿ ಅಂತ ಡಾಕ್ಟರ್ಸ್ನ ಹೆದರಿಸಿ ಓಡ್ ಹೋದ್ಲು ಅಂತ ಆ ಹಾಸ್ಪಿಟಲ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ನಿಮಗೆ ಹೇಳ್ದೆ ಅಲ್ವಾ ಸರ್, ಚಂಚಲ ಬದುಕೆ ಇದ್ದಾಳೆ. ನನ್ನನ್ನು ಕಿಡ್ನಾಪ್ ಮಾಡಿಸಿದ್ಲು. ವೈಶಾಲಿನ ನನ್ನ ಜಾಗದಲ್ಲಿ ಚಂಚಲಾನೇ ಕಳ್ಸಿರೋದು. ಚಂಚಲಾನ್ ಹಿಡ್ಕೊಂಡ್ರೆ ನಿಜಗಳೆಲ್ಲ ಗೊತ್ತಾಗುತ್ತೆ. ಓಕೆ ಯುರೋನ, ಚಂಚಲ ಬದುಕೇ ಇರ್ಬೋದು. ಆ ವಿಷಯ ತಿಳ್ಕೊಂಡು ಈಕೆ ಕತೆ ಹೇಳ್ತಿರ್ಬೋದು. ಯಾರಿಗ್ ಗೊತ್ತು? ಕತೆ ಅಲ್ಲ, ನಿಜ. ಇದೇ ನಿಜ. ಇಲ್ಲ, ಸುಳ್ಳು ಯುರೋನ. ವೈದೇಹಿ ಹೇಗ್ ಸತ್ಲು ಅಂತ ಕೋರ್ಟಿಗೆ ಗೊತ್ತೇ ಇದೆ. ತನ್ನ ತಾಯಿ ಪ್ರಾಣನ ಕಾಪಾಡೋದಕ್ಕೆ ಹೋಗಿ ಸತ್ತೋದ್ಲು. ಮಗಳಾಗಿರೋದಕ್ಕೆ ತಾಯಿಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ಲು. ಹಾಗಾದ್ರೆ ಈ ಹುಡುಗಿನೂ ಕೂಡ ದೇವಾಂಶ್ ಹೆಂಡತಿ ಆಗ್ಬೇಕಲ್ವಾ? ಸಾರಿ ಯುರೋನ. ಈಗಾಗಲೇ ಲಂಚ್ ಬ್ರೇಕ್ ಅಲ್ಲಿ ಆ ಹುಡುಗಿ ದೇವಾಂಶ್ನ ತನ್ನ ಪ್ರಾಣ ಲೆಕ್ಕಿಸದೆ ಕಾಪಾಡಿದ್ಲು. ಒಂದು ಮನುಷ್ಯನ ಕಾಪಾಡಬೇಕು ಅಂದ್ರೆ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಸಂಬಂಧ ಇರಲೇಬೇಕಾದದ್ದೇ. ಈ ಹುಡುಗಿ ದೇವಾಂಶ್ಗೆ ಬೇಕು. ಹಾಗಾಗಿ ನೀವು ಹೇಳೋದನ್ನ ನಾವು ಪರಿಗಣಿಸೋಕ್ಕಾಗೋದಿಲ್ಲ. ಇನ್ಸ್ಪೆಕ್ಟರ್, ಯೋರ್ ಆನರ್. ನೀವು ಚಂಚಲ ಎಲ್ಲಿದ್ದಾಳೆ ಅಂತ ಹುಡ್ಕೋ ಪ್ರಯತ್ನ ಮಾಡಿ. ಓಕೆ ಯೋರ್ ಆನರ್. ಕೇಸಿನ ಮುಂದಿನ ವಿಚಾರಣೆಯನ್ನ ನಾಳೆಯಿಂದ ಮುಂದುವರಿಸಲಾಗುತ್ತೆ. ಸಾರಿ ನನ್ನ ರೂಮ್ ಅಲ್ವಾ? ನೀನಿದ್ಯಾ ಅಂತ ಗೊತ್ತಿರಲಿಲ್ಲ. ಐ ಆಮ್ ರಿಯಲಿ ಸಾರಿ. ನೀನು ಇಲ್ಲಿರ್ತೀಯ ಅಂತ ಗೊತ್ತಿರಲಿಲ್ಲ ನನಗೆ. ಇಟ್ಸ್ ಓಕೆ ದೇವಾಂಶ್, ತಪ್ಪು ನಂದೆ. ನನ್ನ ರೂಮಲ್ಲಿ ನೀರು ಬರ್ತಿರ್ಲಿಲ್ಲ, ಸೊ ಡೋರ್ ಲಾಕ್ ಮಾಡ್ಕೋಬೇಕಿತ್ತು, ಮರ್ತೋಯ್ತು. ಆಕ್ಚುಲಿ ಮನೇಲಿ ಎಲ್ಲರೂ ನಿನ್ನೆ ಹುಡುಕ್ತಾ ಇದ್ದಾರೆ ಅಖಿಲ. ಅಯ್ಯೋ, ಈಗೇನಾಯ್ತು ಅಂತ ಅಷ್ಟೊಂದು ಸಾರಿ ಹೇಳ್ತಿದ್ಯಾ? ನೀನೇನೋ ಮಾತಾಡಬೇಕು ಅಂತ ಬಂದೆ. ನಾನು ಸ್ನಾನ ಮಾಡ್ತಿದ್ದೆ ಅಂತ ನಿನಗೆ ಹೇಗೆ ಗೊತ್ತಿತ್ತು? ಸರಿ, ಏನೋ ಮಾತಾಡಬೇಕು ಅಂತ ಬಂದಿದ್ಯಲ್ಲ, ಏನು ಅಂತ ಹೇಳು.
ಮೊದಲು ನೀನು ರೆಡಿ ಆಗ್ಬಿಟ್ ಬಾ, ನಾನು ಆಚೆ ವೆಯ್ಟ್ ಮಾಡ್ತಾ ಇರ್ತೀನಿ. ಏ ಅಖಿಲ, ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? ನೂರು ವಿಷಯ ಎತ್ತರೂನು ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನಿನ್ನು ನಿನಗರ್ಪಣೆ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನಿನ್ನ ಜೊತೆ ಹೀಗೆ ಯಾವತ್ತೂ ನಿನ್ ತೋಳಲ್ಲಿ ಬೀಳ್ಬೇಕಿತ್ತು ದೇವಾಂಶ್, ಆದ್ರೆ ಅದಿವತ್ತಾಯ್ತು. ಅದು ಕೂಡ ಅನ್ಕೊಳ್ದೇನೆ ನೀನೇ ಇಷ್ಟಪಟ್ಟು ನನ್ನನ್ನು ಯಾವಾಗ ಹತ್ರ ಕರ್ಕೋತೀಯೋ ಆ ದೇವ್ರಿಗೆ ಗೊತ್ತು. ಸಾರಿ. ಸಾರಿ ಯಾಕೆ? ನನ್ನನ್ನು ಹಿಡ್ಕೊಂಡಿದ್ದಕ್ಕ? ನೀನ್ ಹಿಡ್ಕೊಳ್ದೇ ಇದ್ದಿದ್ರೆ ಜಾರ್ ಬಿದ್ದು ನನ್ ಸೊಂಟ ಮುರಿದು ಹೋಗ್ತಿತ್ತು ದೇವ. ನಾನೇ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್. ಇಟ್ಸ್ ಓಕೆ, ನೀನು ರೆಡಿ ಆಗ್ಬಿಟ್ ಬಾ, ನಾನು ಆಚೆ ವೆಯ್ಟ್ ಮಾಡ್ತಿರ್ತೀನಿ. ಈಗ ಹೇಳು ದೇವ, ಯಾಕೇನಾಯ್ತು? ಏನೂ ಇಲ್ಲ. ಇಷ್ಟಾದ್ರೂ ಸಂಕೋಚ ಇರಬೇಕು ದೇವ. ಈ ಸಂಕೋಚದಿಂದನೇ ಪ್ರೀತಿ ಹುಟ್ಟೋದು. ಹೇಳು ದೇವ, ಏನೋ ಮಾತಾಡ್ಬೇಕು ಅಂತಿದ್ಯಲ್ಲ? ಅದೇ ವೈದೇಹಿಗೆ, ಅಂದ್ರೆ ವೈದೇಹಿ ಥರ ಇದ್ದಾಳಲ್ಲ ಅವಳಿಗೆ. ವೈಶಾಲಿ ದೇವ. ವೈಶಾಲಿಗೆ ನಮ್ಮ ಮನೆ ವಿಚಾರ ಎಲ್ಲ ಹೇಗೆ ಎಲ್ಲಿಂದ ಗೊತ್ತಾಗ್ತಿದೆ? ಅದವಳಿಗೆ ಗೊತ್ತಿರೋದ್ರಿಂದ ವೈದೇಹಿ ಆಗಿರ್ಬೋದು ಅಂತ ಅನುಮಾನ ಆಗ್ತಿದ್ಯಾ? ಇನ್ಫಾರ್ಮೇಶನ್ ಬಗ್ಗೆ ತಿಳ್ಕೋಬೇಕು ಅನ್ಸಿದ್ರೆ ತಿಳ್ಕೋಬಹುದು ದೇವ. ಆದ್ರೆ ಮನೆಯವ್ರ ಜೊತೆ ಸಂಬಂಧ ಇರಬೇಕು ಅಂತಾನೆ ಏನೂ ಇಲ್ಲ. ನಿಜಾನೇ, ಆದ್ರೆ ನನ್ನ ಮೇಲೆ ಬೋರ್ಡ್ ಬೀಳ್ಬೇಕಾದ್ರೆ ಅವಳ್ಯಾಕೆ ಬಂದು ಕಾಪಾಡಿದ್ಲು? ಜಡ್ಜ್ ಸರ್ ಹೇಳ್ದಾಗೆ ನಮ್ಮ ಅತ್ತೆನ ಕಾಪಾಡಿದ್ದು ವೈದೇಹಿನಿ ಅಂದ ಮೇಲೆ ನನ್ನ ಕಾಪಾಡಿದ್ದು ಇವಳು ವೈದೇಹಿನಿ ಆಗಿರಬಹುದಲ್ವಾ? ಅವಳು ವೈದೇಹಿ ಅನ್ನೋ ಕಾರಣಕ್ಕೆ ನಿನ್ನ ಕಾಪಾಡಿಲ್ಲ, ವೈದೇಹಿ ಅನ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅವಳು ನಿನ್ನ ಕಾಪಾಡಿದ್ಲು. ಹೌದು ದೇವ, ಅವಳು ವೈದೇಹಿ ಸ್ಥಾನಕ್ಕೆ ಒಂದ್ ವೇಳೆ ಬರ್ಬೇಕು ಅಂತಂದ್ರೆ ನೀನಿದ್ರೆ ಮಾತ್ರ ಬರೋದಕ್ಕೆ ಸಾಧ್ಯ ಅಲ್ವಾ? ನಿನ್ನನ್ನು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳು. ಆದ್ರೆ ಅವಳೇ ವೈದೇಹಿ ಇರ್ಬೋದೇನೋ ಅಂತ ಅಪ್ಪಿ ತಪ್ಪಿ ಕೂಡ ಅನ್ಕೋಬೇಡ. ನನಗೆ ಯೋಚನೆ ಬಂದಿಲ್ಲ ಅಖಿಲ. ಅವಳೇ ವೈದೇಹಿ ಏನಂತ 1% ಯೋಚನೆ ಬಂದ್ರು ಅವಳನ್ನ ಜೈಲಲ್ಲಿರಕ್ಕೆ ಬಿಡಲ್ಲ ನಾನು ವೈದೇಹಿಗೆ ಅವತ್ತು ಪ್ರೀತಿಯಿಂದ ಕೊಟ್ಟಿದ್ದ ಈ ಚೈನನ್ನ ಪ್ರಾಣ ಬಿಡ್ಬೇಕಾದ್ರೆ ಅವಳು ನನಗೆ ಕೊಟ್ಟಿದ್ದು ಅವಳೇ ವೈದೇಹಿ ಅಂತ ಹೇಳೋದಕ್ಕೆ. ಅದು ಅಲ್ಲದೆ ಈ ವೈಶಾಲಿಗೆ ಈ ವಿಚಾರ ಎಲ್ಲ ಹೇಗೆ ಗೊತ್ತಾಯ್ತು? ಅವಳು ಯಾಕೆ ಹೀಗೆಲ್ಲ ಮಾಡ್ತಿದ್ದಾಳೆ ಅನ್ನೋದೇ ನನ್ನ ಯೋಚನೆ. ಕೋರ್ಟಲ್ಲಿ ಜಡ್ಜ್ಗೂ ಕೂಡ ಇವಳೇ ವೈದೇಹಿ ಅಂತ ಅನುಮಾನ ಬರ್ತಾ ಇದೆ. ಅಷ್ಟೇ ಯಾಕೆ, ನನಗೂ ಕೂಡ ಅವಳೇ ವೈದೇಹಿ ಏನೋ ಅನ್ನಿಸ್ತಾ ಇದೆ. ಅನ್ಸುತ್ತೆ ದೇವ.
ಅನ್ಸೋ ಹಾಗೆ ಅವಳು ಮಾಡ್ತಿದ್ದಾಳೆ. ಒಂದ್ ವೇಳೆ ವೈದೇಹಿ ನಿನ್ ತೋಳಲ್ ಸಾಲಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನಾನೇ ವೈದೇಹಿ ಅಂತ ನಂಬಿಸ್ಬಿಡ್ತಿದ್ಲು. ಅವಳೇ ವೈದೇಹಿ ಅನ್ಕೊಂಡು ಒಬ್ಳು ಮೋಸಗಾತಿ ಜೊತೆ ನಿನ್ ಜೀವನ ನಡೆಸ್ಬೇಕಾಗ್ತಿತ್ತು. ಕೋರ್ಟಲ್ಲಿ ಏನ್ ನಡೀತಿದೆ, ಆ ವೈಶಾಲಿ ಏನ್ ಮಾಡ್ತಿದ್ದಾಳೆ, ಇದ್ಯಾವುದನ್ನು ಮನ್ಸಿಗೆ ಹಾಕೋಬೇಡ ದೇವ. ಅವಳು ಎಷ್ಟೇ ಟ್ರೈ ಮಾಡಿದ್ರು ವೈದೇಹಿ ಆಗೋಕ್ ಸಾಧ್ಯ ಇಲ್ಲ. ಆ ವೈಶಾಲಿಗೆ ಯಾವತ್ತಿದ್ರೂ ಶಿಕ್ಷೆ ಆಗೇ ಆಗುತ್ತೆ. ನೀನ್ ಹೋಗಿ ರೆಸ್ಟ್ ಮಾಡು ದೇವ. ಹ್ಮ್. ನೀನು ವೈದೇಹಿ ಜೊತೆ ಸಂತೋಷವಾಗಿದ್ದೆ ಅಂತ ಇಷ್ಟು ವರ್ಷ ನಿನ್ ಕಡೆ ಕಣ್ಣೆತ್ತಿ ಕೂಡ ನೋಡಿರ್ಲಿಲ್ಲ ದೇವ. ಈಗ ಆ ಸ್ಥಾನಕ್ಕೆ ಬೇರೆ ಯಾರೋ ಬಂದು ನಿನಗ್ ಮೋಸ ಮಾಡ್ತಾರೆ ಅಂದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೀನಾ? ವೈದೇಹಿ ಸ್ಥಾನನ ಯಾರಾದ್ರೂ ಪಡಿಬಹುದು ಅಂತಂದ್ರೆ ಅದು ಕೇವಲ ನಾನೇ. ಇನ್ಯಾರಿಗೂ ಆ ಸ್ಥಾನ ಸಿಗೋದಕ್ಕೆ ಬಿಡೋದಿಲ್ಲ. ಮಗಳಾಗಿದ್ದಕ್ಕೆ ತಾಯಿಗೋಸ್ಕರ ಪ್ರಾಣ ಬಿಟ್ಲು. ಹಾಗಾದ್ರೆ ಈ ಹುಡುಗಿನೂ ಕೂಡ ದೇವಾನ್ ಹೆಂಡ್ತಿ ಆಗ್ಬೇಕಲ್ವಾ? ಎಲ್ಲರಿಗೂ ನಾನೇ ವೈದೇಹಿ ಇರ್ಬೋದು ಅನ್ನೋ ನಂಬಿಕೆ ಬರ್ತಾ ಇದೆ. ಆದ್ರೆ ನಿಮಗ್ ಸ್ವಲ್ಪ ಕೂಡ ಅನಿಸ್ತಾ ಇಲ್ವಲ್? ನಿಮ್ ವೈದೇಹಿ ನಿಮ್ ಅಕ್ಕಪಕ್ಕ ಎಲ್ಲೇ ಇದ್ರು ನಿಮ್ ಗುಂಡ್ಗೆಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ರಿ. ಇವಾಗ ಯಾಕೆ ನಿಮಗ್ ಗೊತ್ತಾಗ್ತಿಲ್ಲ? ಯಾಕೆ ನನ್ನ ಗುರ್ತು ಹಿಡಿತಾ ಇಲ್ಲ? ನನ್ನ ಗುರ್ತು ಹಿಡಿದೇ ಇರೋ ಹಾಗೆ ನಿಮ್ ಮನಸ್ಸಿಗೆ ಅಡ್ಡವಾಗಿ ಏನಿದೆ? ತಗೋ ಊಟ ಮಾಡು. ನನ್ನವ್ರು ಯಾರಿಗೂ ನಾನ್ ಬೇಕಾಗಿಲ್ಲ. ಎಲ್ಲರೂ ನನ್ನ ಒಬ್ಳು ಕೊಲೆಗಾತಿ ಅಂತಾನೆ ನೋಡ್ತಿದ್ದಾರೆ. ನೀವ್ ಮಾತ್ರ ನನ್ ಮೇಲೆ ಯಾಕಿಷ್ಟೊಂದು ದಯೆ ತೋರಿಸ್ತಾ ಇದ್ದೀರಾ? ಯಾಕೆಂದ್ರೆ ಆರೋಪಿಗಳಿಗೆ ಅವಕಾಶ ಸಿಕ್ಕಾಗ ತಪ್ಪಿಸ್ಕೊಳಕ್ ನೋಡ್ತಾರೆ. ತಪ್ಪು ಮಾಡದೇ ಇರೋರು ಮಾತ್ರ ನಿಜ ಏನು ಅಂತ ಪ್ರೂವ್ ಮಾಡೋವರೆಗೂ ಕಾಯ್ತಾರೆ. ನನ್ಗ್ಯಾಕೋ ನಿನ್ ದುಃಖದಲ್ಲಿ ನಿಜ ಅಡಗಿದೆ ಅಂತ ಅನ್ನಿಸ್ತಿದೆ. ನಿನ್ ಕತೆ ಹಿಂದೆ ಸತ್ಯ ಇದೆ ಅಂತ ಅನ್ನಿಸ್ತಿದೆ. ಅದಕ್ಕೆ ನನ್ನ ಪ್ರಯತ್ನ ನಾನು ಮಾಡಿದೆ. ಕ್ಷಮಿಸ್ಬಿಡಿ. ನೀವ್ ಹಾಗೆ ಚುಚ್ಚಿ ಚುಚ್ಚಿ ಮಾತಾಡಿದ್ದಕ್ಕೆ ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನಮ್ಮವರು ಕೂಡ ನಿಮ್ ಹಾಗ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಲಿಲ್ಲ. ಅವ್ರದ್ದು ತಪ್ಪು ಅಂತ ಹೇಳಕ್ಕಾಗಲ್ಲಮ್ಮ. ಪರಿಸ್ಥಿತಿ ಮತ್ತೆ ಸಾಕ್ಷಿಗಳು ಎಲ್ಲ ಆ ಥರ ಇವೆ. ನಿನ್ ದುರಾದೃಷ್ಟ ಏನು ಅಂದ್ರೆ ನಿಂತರನೇ ಇನ್ನೊಬ್ಳಿದ್ದಿದ್ದು. ಅವಳು ಅವಳ ಗಂಡನ್ನ ಕೊಲೆ ಮಾಡಿದ್ದು. ಅದು ಕೂಡ ಸಮಸ್ಯೆ ಅಲ್ಲ. ಆ ಹುಡುಗಿನ ಕರ್ಕೊಂಡ್ ಬಂದು ನನ್ ಜಾಗದಲ್ಲಿ ಸೇರಿಸ್ಬೇಕು ಅಂತ ನೋಡಿದ್ಲಲ್ಲ ಆ ಚಂಚಲ, ಅವಳು ನಿಜವಾದ ಸಮಸ್ಯೆ. ಅವಳು ಬದುಕೆ ಇದ್ದಾಳೆ ಅಂದ್ರೆ ಯಾರು ನಂಬ್ತಾನೆ ಇಲ್ಲ. ಅವತ್ತಿನ ದಿನ ನೀವು ಡಾಕ್ಟರ್ ಹತ್ರ ಮಾತಾಡಿ ಹೇಳ್ದೆ ಹೋಗಿದ್ದಿದ್ರೆ ಅದು ಕೂಡ ಸುಳ್ಳಾಗಿ ಉಳ್ದು ಹೋಗಿರೋದು ಏನು? ಅವತ್ತಿನ ದಿನ ನೀವ್ ಮಾಡಿರೋ ಸಹಾಯಕ್ಕೆ ನಾನು ಹೇಗ್ ಧನ್ಯವಾದ ಹೇಳ್ಬೇಕೋ ನನಗ್ ಗೊತ್ತಾಗ್ತಿಲ್ಲ. ಪೊಲೀಸರ ಕೆಲ್ಸ ಆರೋಪಿಗಳಿಗೆ ಶಿಕ್ಷೆ ಕೊಡೋದು ಮಾತ್ರ ಅಲ್ಲ, ಅಮಾಯಕರನ್ನ ಕಾಪಾಡೋದು ಕೂಡ. ಇವತ್ತೇನೋ ನೀವ್ ಕಾಪಾಡ್ಬಿಟ್ರಿ. ಆದ್ರೆ ನಿಜವಾಗ್ಲೂ ನಾನು ಹೊರಗೆ ಬರ್ತೀನಾ? ಹೇಳಿ ಮೇಡಮ್, ನಾನೇ ವೈದೇಹಿ ಅಂತ ನಂಬ್ತಾರ? ನಿಜಾನ ಯಾವತ್ತಿದ್ರೂ ನಂಬಲೇಬೇಕು ವೈಶಾಲಿ. ಓ ಸಾರಿ, ಕಂಪ್ಲೇಂಟಲ್ಲಿ ವೈಶಾಲಿ ಅಂತ ಇದೆ, ಅದಕ್ಕೆ ಹಾಗೆ ಹೇಳಿದೆ. ನೀನ್ ಚಿಂತೆ ಮಾಡಬೇಡ ವೈದೇಹಿ. ನೀನು ಮನೆ ಬಗ್ಗೆ ಎಲ್ಲ ಹೇಳಿ ತುಂಬಾ ಒಳ್ಳೆ ಕೆಲಸನೇ ಮಾಡಿದೆ. ಆ ಚಂಚಲ ಎಲ್ಲೇ ಇದ್ರೂ ಹಿಡಿಬೇಕು ಅಂತ ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೂ ಕೂಡ ಇನ್ಫಾರ್ಮೇಶನ್ ಕಳಿಸಿದೀವಿ.
ಖಂಡಿತ ಹಿಡಿತಾರೆ. ನೀನು ವೈದೇಹಿ ಅಂತ ಪ್ರೂವ್ ಆಗುತ್ತೆ. ನನಗ ನಂಬಿಕೆ ಇದೆ. ತಿನ್ನು. ನನಗೆ ಹಸುವಾಗ್ತಿಲ್ಲ. ನಿನ್ನೆಯಿಂದ ನೀರ್ ಕುಡ್ದಿದ್ ಬಿಟ್ರೆ ಬೇರೆ ಏನೂ ತಿಂದಿಲ್ಲ ನೀನು. ಹೋರಾಡೋದಿಕ್ಕೆ ಶಕ್ತಿ ಬೇಕು ಅಲ್ವಾ? ಆದ್ರೂ ಇವತ್ತು ಕೋರ್ಟಲ್ಲಿ ಎಲ್ಲ ನಿನ್ ಪರವಾಗೇ ನಡೀತು. ನಾಳೆ ನೀನೇ ವೈದೇಹಿ ಅಂತ ಜಡ್ಜ್ಮೆಂಟು ಕೊಡ್ಬೋದು. ನಿಜವಾಗ್ಲೂ ಬರುತ್ತಾ? ಯಾವಾಗ್ಲೂ ಸತ್ಯ ಗೆಲ್ಲತ್ತೆ ಅಂತ ನಾನು ನಂಬ್ತೀನಿ. ಅದ್ರ ಪರವಾಗಿ ಹೋರಾಡ್ತೀನಿ. ನೀನು ಅದು ನಂಬು. ಮೊದಲು ಊಟ ಮಾಡು. ನಾಗವೇಣಿ, ಏನಿದು ಬಾಲ ಸುಡ್ ಬೆಕ್ತರ ಓಡಾಡ್ತಿದ್ಯಾ? ಅಂದ್ರೆ ನಿನಗ್ ಸ್ವಲ್ಪನೂ ಟೆನ್ಷನ್ ಇಲ್ವಾ? ಕೋರ್ಟಿನ ತೀರ್ಪು ಆ ವೈದೇಹಿ ಪರವಾಗಿದೆ. ಇನ್ನು ಯಾವ ತೀರ್ಪು ಕೊಟ್ಟಿಲ್ವಲ್ಲ ನಾಗವೇಣಿ. ಆಗ್ಲೇ ವೈದೇಹಿಗೆ ಅನುಕೂಲ ಅಂತ ಹೇಗೆ ಹೇಳ್ತೀಯ? ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗ್ತಿಲ್ವಾ? ಮನೆಯಲ್ಲಿ ಯಾವ್ಯಾವ ವಸ್ತು ಎಲ್ಲೆಲ್ಲಿದೆ ಅಂತ ಕರೆಕ್ಟಾಗಿ ಹೇಳ್ತಿದ್ದಾಳೆ. ದಶರಥ ರಾಮನ್ಗೆ ಅನುಮಾನ ಬಂದಿದೆ ಅವಳೇ ಅವನ್ ಸೊಸೆ ಅಂತ. ಜೊತೆಗೆ ನೀನ್ ಸತ್ತಿಲ್ಲ, ಬದುಕಿರೋ ವಿಷಯನೂ ಗೊತ್ತಾಗ್ಬಿಟ್ಟಿದೆ. ನೀನ್ ಎಲ್ಲೇ ಬಚ್ಚಿಟ್ಕೊಂಡ್ರು ಪತ್ತೆ ಹಚ್ಚೋದೇನು ಕಷ್ಟ ಅಲ್ಲ. ನೀನ್ ಸಿಕ್ಕಾಕೊಂಡ್ರೆ ನಾನು ಸಿಕ್ಕಾಕೋತೀನಿ. ನನ್ ಮಗನ್ನ ಕೊಂದ್ಲು ಅಂತ ನನ್ ಸೊಸೆನ ಸಾಯಿಸ್ತಿದ್ನೋ ಇಲ್ಲ ಕಾಟ ಕೊಡ್ತಾ ಇದ್ನೋ? ಅದು ಬಿಟ್ಟು ನಿನ್ ಮಾತ್ ಕೇಳಿ ಈಗ ನಿನ್ ಜೊತೆಗೆ ನಾನು ಜೈಲಿಗೆ ಹೋಗೋ ಸ್ಥಿತಿ ಬಂದಿದೆ. ಹೌದು ಕಣೆ ನಾಗವೇಣಿ, ನಾನ್ ಬದುಕಿದ್ದೀನಿ ಅಂತ ಗೊತ್ತಾಗಿರೋದ್ರಿಂದ ಸ್ವಲ್ಪ ರಿಸ್ಕೆ. ಸ್ವಲ್ಪ ಅಂತಿದ್ಯಲ್ಲ, ಫುಲ್ ರಿಸ್ಕಲ್ಲಿದ್ದೀವಿ. ನೀನ್ ಬದುಕಿದ್ಯಾ ಅಂತ ಗೊತ್ತಾಗ್ದೇ ಇದ್ದಿದ್ರೆ ವೈದೇಹಿ ಹೇಳಿದ್ದು ಸುಳ್ಳಾಗ್ತಾ ಇತ್ತು. ಅವಳನ್ನ ಎಲ್ರೂ ವೈಶಾಲಿ ಅಂತ ಅನ್ಕೋತಿದ್ರು. ಈಗ ವೈದೇಹಿ ಅಂತ ಪ್ರೂವ್ ಆಗ್ತಾ ಇದೆ. ಗರ್ಲ್ಸ್ ಶಿಕ್ಷೆ ಅವಳಿಗೆ ಆಗತ್ತೆ ಅನ್ಕೊಂಡ್ರೆ ನಮ್ಗೆ ಆಗೋ ತರ ಇದೆ. ಸತ್ತು ಬದುಕಿರೋಳತ್ರ ಅಷ್ಟು ಸುಲಭವಾಗಿ ಸಾವು ಯಾವುದೇ ಕಾರಣಕ್ಕೂ ಬರಲ್ಲ ನಾಗವೇಣಿ. ಆದ್ರೆ ವೈದೇಹಿಗೆ ಗಲ್ಲು ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ನಮಗ್ ಶಿಕ್ಷೆ. ಏನಾದ್ರೂ ಒಂದ್ ಮಾಡ್ಬೇಕು. ಈಗ ಮಾಡೋದಿಕ್ಕೆ ಏನು ಉಳ್ದಿಲ್ಲ, ಅನುಭವಿಸೋದೆ. ಹೇಳಿ ಮೇಡಮ್. ಹೇಳೋದನ್ನ ಹುಷಾರಾಗಿ ಕೇಳಿಸ್ಕೊ. ಓಕೆ ಮೇಡಮ್. ಅರ್ಥ ಆಯ್ತು ಮೇಡಮ್, ಹಾಗೆ ಮಾಡ್ತೀನಿ. ಹುಷಾರು. ನೀನ್ ನಮ್ ವಿಷಯ ಬಿಟ್ಬಿಟ್ಟು ಯಾರಿಗ್ ಹುಷಾರು ಅಂತಿದ್ಯಾ? ಮೊದ್ಲು ನಮ್ ಕಡೆ ಗಮನ ಕೊಡು. ಭಯ ಪಡ್ಬೇಡ ನಾಗವೇಣಿ, ನಮ್ ಬಗ್ಗೆನೇ ಯೋಚಿಸ್ತಿದ್ದೆ. ವೈದೇಹಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂದ್ಯಲ್ಲ, ಪ್ಲಾನ್ ಮಾಡಿದ್ದೀನಿ. ಅವಳಿಗೆ ಶಿಕ್ಷೆ ಆಗುತ್ತೆ, ನೀನ್ ಧೈರ್ಯವಾಗಿರೋ. ಡಿಫೆನ್ಸ್ ಲಾಯರ್ ಅವರೇ, ಎಸ್ ಯುವರ್ ಆನರ್. ಇನ್ನೂ ಏನಾದರೂ ನಿಮ್ಮ ಕಡೆಯಿಂದ ವಾದ ವಿವಾದಗಳು ಉಳ್ಕೊಂಡಿದ್ಯಾ? ದಟ್ಸ್ ಆಲ್ ಯುವರ್ ಆನರ್. ಸೊ ಈ ಹುಡುಗಿ ವೈಶಾಲಿ ಆಗಿರೋದಕ್ಕೆ ಎಷ್ಟೇ ಸಾಕ್ಷಿಗಳು ಇದ್ದರೂ ಅವಳೇ ವೈದೇಹಿ ಅನ್ನೋಕೆ ಅದಕ್ಕೆ ಮೀರಿದ ಸಾಕ್ಷಿಗಳು ಇದೆ. ಒಂದ್ ವೇಳೆ ಇವಳು ವೈದೇಹಿನೇ ಅಲ್ದಿದ್ರೆ ಮನೆಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳು ಎಲ್ಲ ಗೊತ್ತಾಗೋಕ್ ಸಾಧ್ಯ ಇಲ್ಲ. ಹಾಗಾಗಿ ಈ ಹುಡುಗಿನೇ ವೈದೇಹಿ ಅನ್ನೋದಿಕ್ಕೆ. ಒಂದ್ ನಿಮಿಷ ಜಡ್ಜ್ ಸಾಹೇಬ್ರೆ,